ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನ್ಸಾ ಆ್ಯಂಡ್ ನಾನು ಇವತ್ತು ಮಾತಾಡ್ತಿರೋದು ಪೋಸ್ಟ್ ಡೆಲಿವರಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಆ್ಯಂಡ್ ನನಗೆ ಯಾವ ಥರ ವರ್ಕ್ ಆಯಿತು ಫಸ್ಟ್ ಟೈಮ್ ಅರೌಂಡು. ಈ ಸತಿ ನಾನು ಏನೇನು ಇಂಪ್ರೂವೈಸ್ ಮಾಡ್ಕೊಂಡಿದ್ದೀನಿ, ಈ ಎಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಹೋಪ್ ಯು ಲೈಕ್ ದಿಸ್ ಹೆಲ್ಪ್ಫುಲ್. ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಪೋಸ್ಟ್ ಡೆಲಿವರಿ ಅಂತ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಯ್ಟ್ ಅಂತ ಕಾಣೋದು ಎಸ್ಪೆಷಲಿ ಬೆಲ್ಲಿ ಫ್ಯಾಟ್. ಓವರ್ ಆಲ್ ಬಾಡಿ ವೆಯ್ಟ್ ಲೂಸ್ ಆದ್ರೂ ಬಟ್ ಬೆಲ್ಲಿಯಲ್ಲಿ ಆ ಹೊಟ್ಟೆ ಪೋರ್ಷನಲ್ಲಿ ಫ್ಯಾಟ್ ಲೂಸ್ ಮಾಡೋದು ಇಟ್ಸ್ ಟಫ್. ವೆದರ್ ಯು ಆರ್ ಪ್ರೆಗ್ನೆಂಟ್ ಆರ್ ನಾಟ್, ವೆದರ್ ಯು ಹ್ಯಾವ್ ಜಸ್ಟ್ ಡೆಲಿವರ್ಡ್ ಅಥವಾ ನಾರ್ಮಲ್ ಎವ್ರಿ ಪರ್ಸನ್ನು ಎಲ್ರಿಗೂ ಕಷ್ಟ ಅನ್ಸೋದು ಆ ಬೆಲ್ಲಿ ಫ್ಯಾಟ್ ಲೂಸ್ ಮಾಡೋದು. ಅದು ಇಟ್ಸ್ ಲೈಕ್ ಅ ಸ್ಟಬನ್ ಫ್ಯಾಟ್, ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಸೊ ನಾನು ಏನೇನೆಲ್ಲ ಮಾಡಿದೆ ಬೆಲ್ಲಿ ಫ್ಯಾಟ್ ಲೂಸ್ ಮಾಡೋದಕ್ಕೆ ಫಸ್ಟ್ ಟೈಮ್ ಅರೌಂಡು, ಈ ಸತಿ ಏನೇನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲಿ ಫ್ಯಾಟ್ ಅಂತ ಬಂದ ತಕ್ಷಣ ಎಲ್ರಿಗೂ ಫಸ್ಟು ಇವಾಗ ಫ್ಯಾನ್ಸಿಯಾಗಿ ಎಲ್ರಿಗೂ ಏನು ಅನಿಸುತ್ತೆ ಅಂದರೆ ಹೋಮ್ ಮೇಡ್ ಡ್ರಿಂಕ್ ಅಂತ. ನಾನು ಏನು ಫ್ಯಾನ್ಸಿಯಾಗಿ ಆ ಥರ ಏನು ಡ್ರಿಂಕ್ಸ್ ಏನು ಕುಡ್ದಿಲ್ಲ. ಇವತ್ತಿಗೂ ನಾನು ಒಂದೇ ನಾನು ನೀರು ಏನು ಕುಡಿಯೋದು, ಯಾವ ಥರ ನೀರು ಕುಡಿತೀನಿ ಅಂದರೆ ಮಾರ್ನಿಂಗ್ ಎದ್ದಾಗ ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂದರೆ ಲ್ಯೂಕ್ ವಾಮ್ಗೆ ಹನಿ ಹಾಕೊಂಡು ಕುಡಿಯೋದು. ಇಟ್ಸ್ ನಾಟ್ ಅಬೌಟ್ ಇವಾಗ ವೆಯ್ಟ್ ಲೂಸ್ ಮಾಡಬೇಕು ಅಂತ ಮಾಡ್ತಿದ್ದೀನಿ ಅಂತಲ್ಲ, ಇಟ್ಸ್ ಆಲ್ಮೋಸ್ಟ್ ನಾನು 5-6 ಇಯರ್ಸಿಂದ ನಾನು ಇದನ್ನೇ ಮಾಡ್ತಾ ಇರೋದು. ಇಟ್ಸ್ ಹ್ಯಾಬಿಟ್ ನನಗೆ ನಾರ್ಮಲ್ ನೀರು ಕುಡಿಯೋದಕ್ಕಾಗದೇ ಇಲ್ಲ, ನನಗೆ ಆ ಫ್ಲೇವರ್ ಏನಾದರೂ ಇರಬೇಕು. ಸೊ ಐ ಲವ್ ಹನಿ. ವೆದರ್ ಅದು ಹೆಲ್ಪ್ ಆಗ್ತಿದೆಯಾ ಆಗ್ತಿಲ್ವಾ ಅಂತ ಅದಕ್ಕೆ ಡಿಬೇಟ್ ಮಾಡೋದಕ್ಕಿಂತ ಒಂಥರ ಅದು ನನಗೆ ಕ್ಲೆನ್ಸಿಂಗ್ ಅಂತ ಅನಿಸುತ್ತೆ. ಆ ಲ್ಯೂಕ್ ವಾಮು ಈ ಚಳಿಲಿ ಎಸ್ಪೆಷಲಿ ನನಗೆ ಇಷ್ಟ ತುಂಬ ಅನಿಸುತ್ತೆ. ಸಮ್ಮರ್ ಟೈಮಲ್ಲಿ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಬಿಕಾಸ್ ಅವಾಗೇನು ಸೆಕೆ ಇರೋದ್ರಿಂದ ತಣ್ಣಗೆ ನೀರು ಕುಡಿಯೋಣ ಅಂತ. ಬಟ್ ಆಲ್ಮೋಸ್ಟ್ ನಾನು ಎವ್ರಿ ಸಿಂಗಲ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬಿಗ್ ಗ್ಲಾಸಲ್ಲಿ ಲ್ಯೂಕ್ ವಾಮ್ಗಿಂತ ಸ್ವಲ್ಪ ಜಾಸ್ತಿ ಬಿಸಿ ತೊಗೊಂಡು ಅದಕ್ಕೆ ಸ್ವಲ್ಪ ಹನಿ, ವೆದರ್ ಟೇಕ್ ಇಟ್ ಆಸ್ ಅ 1 ಸ್ಪೂನ್ ಆಫ್ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾನು ಅದನ್ನೇ ಕುಡಿಯೋದು. ನನಗೆ ಆ ಡ್ರಿಂಕ್ ಕುಡಿಯೋದ್ರಿಂದ ಇಟ್ ಬೂಸ್ಟ್ ಮೈ ಎನರ್ಜಿ. ಫುಲ್ ಒಂಥರ ನಿದ್ದೆ ಮೂಡಿರೋದು ಚಕ್ ಅಂತ ಚೆನ್ನಾಗಿ ಎಚ್ಚರ ಆಗುತ್ತೆ, ಆ ಎನರ್ಜಿ ಬಂದಂಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ಬ್ಲೋಟಿಂಗ್ ಫೀಲಿಂಗ್ ಥ್ರೂಔಟ್ ದ ಡೇ ಇರೋದಿಲ್ಲ. ಸೆಕೆಂಡ್ ಪಾಯಿಂಟು ಡಯಟ್. ವೆಯ್ಟ್ ಲೂಸ್ ಅಂತ ಬಂದ ತಕ್ಷಣ ಫಸ್ಟು ಮೇನ್ ರೋಲ್ ನಮ್ಮ ಬಾಡಿಯಲ್ಲಿ ಪ್ಲೇ ಮಾಡೋದು ಅಂದರೆ ಡಯಟ್. ಸೊ ಡಯಟ್ ಹೇಗಿರಬೇಕು, ಇವಾಗ ಬ್ರೆಸ್ಟ್ ಫೀಡಿಂಗ್ ಮದರ್ ಅಂತಂದರೆ ಎಸ್ ವಿ ಶುಡ್ ಈಟ್ ಪ್ರಾಪರ್ಲಿ, ಆನ್ ಟೈಮ್ ಕರೆಕ್ಟಾಗಿ ತಿನ್ನಬೇಕು. ಬಟ್ ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡಬೇಕು, ಆಮೇಲೆ ಹೇಗೆ ಅವಾಯ್ಡ್ ಮಾಡೋದು, ಯಾವ ಥರ ತಿನ್ನಬೇಕು, ಸೊ ದಟ್ ಆ ಎಕ್ಸ್ಟ್ರಾ ಬ್ಯಾಡ್ ಫ್ಯಾಟ್ ಅಕ್ಯುಮುಲೇಟ್ ಮತ್ತೆ ನಮ್ಮ ಬಾಡಿಲಿ ಆಗದಲ್ಲೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ. ಅಟ್ ದ ಸೇಮ್ ಟೈಮ್ ಆಲ್ರೆಡಿ ಇರೋ ಫ್ಯಾಟ್ ಆ ಬ್ಯಾಡ್ ಫ್ಯಾಟ್ ಹೇಗೆ ಅದನ್ನು ನಮ್ಮ ಬಾಡಿಯಿಂದ ಹೋಗ್ಸೋದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳೋದು, ಡಿನ್ನರ್ನ ಆದಷ್ಟು ಬೇಗ ಮಾಡಿ. ಎಷ್ಟು ಬೇಗ ಅಂದರೆ ಬೈ 6-7 ಇನ್ ದ ಈವ್ನಿಂಗ್, ಅಟ್ಲೀಸ್ಟ್ ಮಿನಿಮಮ್ 2 hours ಬಿಫೋರ್ ನಾವು ಮಲಗೋಕ್ಕೆ ಮುಂಚೆ ಅದನ್ನು ಡಿನ್ನರ್ ಮಾಡಿ ಆದಷ್ಟು ಅದು ಕರ್ಗೋಗ್ಬಿಡ್ಬೇಕು ನಮ್ಮ ಬಾಡಿಯಲ್ಲಿ. ಮಲಗಿದ್ದಾಗ ನಮಗೇನು ಅಷ್ಟು ಎನರ್ಜಿ ನೆಸೆಸಿಟಿ ಇಲ್ಲ, ಬ್ಯಾಡ್ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬ್ರೇಕ್ಫಾಸ್ಟ್ನ ಕಿಂಗ್ ಥರ ತಿನ್ನಬೇಕು ಆ್ಯಂಡ್ ಲಂಚ್ನ ಆದಷ್ಟು ಅದು ಪರವಾಗಿಲ್ಲ ಕಿಂಗ್ ಥರನೇ ತಿನ್ಬೋದು. ಬಟ್ ಡಿನ್ನರ್ನ ಮಾತ್ರ ಕೀಪ್ ಇಟ್ ವೆರಿ 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 ಲೈಟ್. ಇದು ಎಲ್ಲರೂ ಹೇಳಿರ್ತಾರೆ, ನಿಮಗೂ ಗೊತ್ತಿರುತ್ತೆ ಪ್ರಾಬಬ್ಲಿ, ಬಟ್ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋದಿಲ್ಲ. ಹಶ್ವಾಗುತ್ತೆ ಅಂತ. ಬಟ್ ಅದು ನಮ್ಮದು ಮೆಂಟಾಲಿಟಿ, ಆ ಡಿಸಿಪ್ಲಿನ್ನ ನಾವು ಕಲಿಬೇಕು. ಡಿನ್ನರ್ನ ಎಷ್ಟು ಲೈಟಾಗಿ ತೊಗೊಂಡ್ರು ನಮಗೆ ರಾತ್ರಿ ಹಶ್ವಾಗೋದಿಲ್ಲ, ಬಿಕಾಸ್ ಅಗೈನ್ ಆ ಎನರ್ಜಿ ನಮಗೆ ನೆಸೆಸಿಟಿ ಇರಲ್ಲ. ಜಸ್ಟ್ ಯು ನೀಡ್ ಟು ಗೆಟ್ ಅಪ್ ಆ್ಯಂಡ್ ಫೀಡ್ ದ ಬೇಬಿ. ಅದು ಬಿಟ್ಟರೆ ದೆರ್ ಇಸ್ ನೋ ನೆಸೆಸಿಟಿ ಫಾರ್ ಅಷ್ಟು ಎನರ್ಜಿ ಬೇಕಾಗಿರುತ್ತೆ ಅಂತ. ಸೊ ಕೀಪ್ ಡಿನ್ನರ್ ವೆರಿ ಲೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಫೋರ್ ಇವಾಗ ಬ್ರೇಕ್ಫಾಸ್ಟು ಲಂಚು ಅಥವಾ ಲಂಚು ಡಿನ್ನರು ಅದ್ರ ಮಧ್ಯದಲ್ಲಿ ಹಶ್ವಾಗುತ್ತೆ. ಆಫ್ಕೋರ್ಸ್ ಹಶ್ವಾಗೇ ಆಗುತ್ತೆ. ದಟ್ ಟು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಂದರೆ ವಿ ಫೀಲ್ ವೆರಿ ಹಂಗ್ರಿ. ಅವಾಗ ರ್ಯಾದರ್ ದೆನ್ ಕೀಪ್ ಆನ್ ಜಂಕಿಂಗ್ ಸಮಥಿಂಗ್ ಅನ್ಹೆಲ್ದಿ, ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಎವ್ರಿ ಸಿಂಗಲ್ ಡೇ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ. ಅದ್ರ ಮಧ್ಯದಲ್ಲಿ ನನಗೆ ಹಶ್ವಾಯಿತು ಅಂತಂದರೆ ಐ ಈಟ್ ಸಮ್ ಫ್ರೂಟ್ ಆ್ಯಸ್ ಅ ಸ್ನ್ಯಾಕ್. ಎನಿ ಟೈಮ್ ಇನ್ ದ ಡೇ ನನಗೆ ಯಾವಾಗಲೇ ಹಶ್ವಾದರೂ ಆದಷ್ಟು ನಾನು ಫ್ರೂಟ್ಸ್ನ ತಿನ್ನೋಕ್ಕೆ ಇಷ್ಟಪಡ್ತೀನಿ. ದಟ್ ಹೆಲ್ಪ್ ಮೀ ಅ ಲಾಟ್. ಫಸ್ಟ್ ಟೈಮ್ ಅರೌಂಡಲ್ಲೂ ಅಷ್ಟೇ, ಈ ಸತಿನೂ ಅಷ್ಟೇ. ಇಟ್ ಹೆಲ್ಪ್ ಮೀ ಅ ಲಾಟ್. ಸುಮ್ಮನೆ ಏನೇನೋ ತಿನ್ನೋದ್ರ ಬದಲು ಆ್ಯಂಡ್ ತಿಂದ ಮೇಲೆ ರಿಗ್ರೆಟ್ ಮಾಡೋ ಬದಲು ತಿನ್ನುವಾಗಲೇ ಮೈಂಡ್ಫುಲ್ಲಾಗಿ ತಿನ್ನೋದು ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಫ್ರೂಟ್ಸು ನಮ್ಮ ಬಾಡಿಯಿಂದ ಟಾಕ್ಸಿನ್ಸ್ನೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಗೈನ್ ಅದು ನಮಗೆ ಒಳ್ಳೆ ಎನರ್ಜಿ ಬೂಸ್ಟ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ತುಂಬ ಆ್ಯಕ್ಟಿವ್ ಆಗಿ ಆರಾಮಾಗಿರ್ಬೋದು. ಅಟ್ ದ ಸೇಮ್ ಟೈಮ್ ಯು ಫೀಲ್ ಲೈಟ್ ಹ್ಯಾವಿಂಗ್ ಫ್ರೂಟ್.
ಬ್ಲೋಟಿಂಗ್ ಅಂತ ಆಗಲ್ಲ ಮತ್ತು ಹೆವಿ ಫೀಲಿಂಗ್ ಇರೋದಿಲ್ಲ. ಸೊ ಫ್ರೂಟ್ ಆ್ಯಸ್ ಅ ಸ್ನ್ಯಾಕ್ ಇಸ್ ದ ಬೆಸ್ಟ್ ಆಪ್ಷನ್. ಆಮೇಲೆ ರೀಸೆಂಟಾಗಿ ನಾನು ಒಂದು ಕಲ್ತಿದ್ದು 2 ಪ್ರೋಟೀನ್ಸ್ನ ಒಂದು ಟೈಮಲ್ಲಿ ತಿನ್ನಬಾರ್ದು, ಅಟ್ ಎ ಟೈಮಲ್ಲಿ ತಿನ್ನಬಾರ್ದು ಅಂತ. ಸಪೋಸ್ ಹೇಗೆ ಇವಾಗ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, ದಾಲು ತಿಂದು ಅಟ್ ದ ಸೇಮ್ ಟೈಮ್ ನಾನ್ ವೆಜ್ಜು ತಿಂದರೆ ಇಟ್ಸ್ ಅ 2 ಪ್ರೋಟೀನ್. ಅವಾಗ ಏನಾಗುತ್ತೆ ಅಂದರೆ ಪ್ರೋಟೀನ್ ನಾವು ಏನಕ್ಕೆ ಇಂಟೇಕ್ ಜಾಸ್ತಿ ಮಾಡಬೇಕು ವೆಯ್ಟ್ ಲೂಸ್ ಟೈಮಲ್ಲಿ ಅಂತಂದರೆ ಪ್ರೋಟೀನು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಆ್ಯಂಡ್ ಆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ಯೂಸ್ ಮಾಡ್ಕೊತೀವಿ. ಇವಾಗ 2 ಪ್ರೋಟೀನ್ಸ್ ಅಟ್ ಎ ಟೈಮ್ ನಾವು ತಿಂದಾಗ ಏನಾಗುತ್ತೆ ಅಂದರೆ ಬಾಡಿಗೆ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಎಗೇನ್ ಅದು ಬ್ಯಾಡ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಏನಕ್ಕೆ ನಾನು ಇಷ್ಟೆಲ್ಲ ವರ್ಕೌಟ್ ಮಾಡ್ತಿದ್ದೀನಿ, ಇಷ್ಟೆಲ್ಲ ನಾನು ನೋಡಿಕೊಂಡ್ರು ಹೆಲ್ದಿಯಾಗಿ ತಿಂದ್ರೂ ನಾನು ಏನಕ್ಕೆ ಲೂಸ್ ಮಾಡ್ತಿಲ್ಲ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. 2 ಪ್ರೋಟೀನ್ಸ್ನ ನೀವು ತಿಂತಾ ಇರ್ತೀರಾ, ಆವಾಗ ಸ್ವಲ್ಪ ಮಾತ್ರ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಮಿಕ್ಕಿದ ಮತ್ತೆ ಬ್ಯಾಡ್ ಫ್ಯಾಟ್ ಆಗುತ್ತೆ. ವರ್ಕೌಟ್ ಮಾಡಿ ಕರಗಿಸಿರ್ತೀರಾ, ಮತ್ತೆ ಬ್ಯಾಡ್ ಫ್ಯಾಟ್ ಆಗುತ್ತೆ, ಮತ್ತೆ ವೆಯ್ಟ್ ಹಾಗೆ ಕೂತ್ಕೊಂಡಿರುತ್ತೆ ಇನ್ಸ್ಟೆಡ್ ಆಫ್ ಲೂಸಿಂಗ್. ಸೊ ಇದು ನಾನು ತುಂಬ ರೀಸೆಂಟಾಗಿ ಕಲ್ತಿದ್ದು. ಈವನ್ ಇಫ್ ಯು ಆರ್ ವೆಜಿಟೇರಿಯನ್, ಏನಪ್ಪ ದಾಲ್, ಇವಾಗ ಸಪೋಸ್ ಸಾರು ಎಲ್ಲ ಮಾಡ್ಕೊಂಡ್ರೆ ಅದ್ರಲ್ಲಿ ದಾಲ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ಕಾಳಿನ ಪಲ್ಯನೂ ಮಾಡ್ಕೊತೀರಾ, ಅವಾಗ 2 ಪ್ರೋಟೀನ್ ಆಯಿತು. ಇನ್ಸ್ಟೆಡ್ ಆಫ್ ದಟ್ ಇವಾಗ ನಾನು ಸ್ನ್ಯಾಕ್ ಅಂತ ಹೇಳಿದೆ, ಇವಾಗ ಲಂಚು ಮತ್ತು ಬ್ರೇಕ್ಫಾಸ್ಟು ಲಂಚ್ ಮಧ್ಯದಲ್ಲಿ ಸ್ನ್ಯಾಕ್ ಆಗಿ ಫ್ರೂಟ್ ತಿನ್ನೋವಾಗ ಆವಾಗ ನಿಮಗೆ ಏನಾದರೂ ಇನ್ನೊಂದು ಸ್ವಲ್ಪ ಎನರ್ಜಿ ಬೇಕು ಅಂತ ಅನ್ಸಿದ್ರೆ ಆವಾಗ ಕಾಳು ತಿನ್ಬೋದು. ಅದನ್ನು ಇವಾಗ ಉಸ್ಲಿ ಅಂತ ಹೇಳ್ತೀವಿ, ಅದು ಉಸ್ಲಿಯಾಗಿ ಮಾಡಿ ತಿನ್ಬೋದು, ಇಲ್ಲಾಂದರೆ ಪಲ್ಯ ಆಗಿ ಮಾಡಿ ತಿನ್ಬೋದು, ಇಲ್ಲಾಂದರೆ ರಾ ಆಗಿ ತಿನ್ಬೋದು, ಎನಿಥಿಂಗ್ ಲೈಕ್ ದಟ್. ಬಟ್ 2 ಪ್ರೋಟೀನ್ನ ಒಂದೇ ಟೈಮಲ್ಲಿ ಒಂದೇ ಮೀಲಲ್ಲಿ ಕಂಬೈನ್ ಮಾಡಬೇಡಿ, ಇಟ್ ವಿಲ್ ಅಗೇನ್ ಕ್ರಿಯೇಟ್ ಬ್ಯಾಡ್ ಫ್ಯಾಟ್. ಸೊ ಈ ಊಟದ ಬಗ್ಗೆ, ಈ ಡಯಟ್ ಬಗ್ಗೆ ನಾನು ಮಾತಾಡುವಾಗ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಿಹಾನ್ ಹುಟ್ಟಿದ ಮೇಲೆ ನಂದು ಹೇಗೆ ಇರ್ತಿತ್ತು, ನಾನು ಇಲ್ಲಿ ಮನೆಯಲ್ಲಿ ನನಗೆ ಎಸ್ಪೆಷಲಿ ನನ್ನ ಥಾಲಿ ಹೇಗೆ ಇರ್ತಿತ್ತು ಅಂದರೆ ರೈಸು, ಸಾಂಬಾರು, ಅದಕ್ಕೆ ಆಮೇಲೆ ತುಪ್ಪ. ಅಗೈನ್ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ, ಎವ್ರಿಬಡಿ ನೋಸ್ ದ್ಯಾಟ್. ನಾನು ತುಪ್ಪ ಯೂಸ್ ಮಾಡ್ತೀನಿ ಇವತ್ತಿಗೂ ಅಷ್ಟೇ. ತುಪ್ಪ ಸೈಡಲ್ಲಿ ಪಲ್ಯ, ಎನಿ ವೆಜಿಟೇಬಲ್ ಪಲ್ಯ, 1 ಕಪ್ಪಲ್ಲಿ ಕರ್ಡ್, ಅಗೈನ್ ಇಟ್ಸ್ ಪ್ರೋಬಯೋಟಿಕ್, ಜೊತೆಗೆ ಪಿಕ್ಕಲ್ಲು. ನಿಮಗೆ ಪಾಪಡ್ ಇಷ್ಟ ಅಂದರೆ ಯು ಕ್ಯಾನ್ ಟೇಕ್ ಪಾಪಡ್ ಆಲ್ಸೋ, ಅದರಲ್ಲೂ ಏನು ತಪ್ಪಿಲ್ಲ. ಸೊ ಇಲ್ಲಿ ರೈಸು ಕಾರ್ಬೋಹೈಡ್ರೇಟ್ ಆಯಿತು, ಅಗೈನ್ ದಾಲು ಪ್ರೋಟೀನು, ವೆಜಿಟೇಬಲ್ಸು, ಮೊಸರು ಕರ್ಡ್ ಬಂದು ಪ್ರೋಬಯೋಟಿಕ್ಕು, ಪಿಕ್ಕಲ್ಲು. ಸೊ ಒಂಥರ ಆ ಥಾಲಿ ಆ ಥರ ಡಿಸೈನ್ ಆಗಬೇಕು. ಒಂದು ಸರ್ವಲ್ ತೊಗೊಳ್ಳಿ, ಎಗೇನ್ ಸುಮ್ಮನೆ ಮೇಲೆ ಹಾಕ್ಕೊಂಡು ಚೆನ್ನಾಗಿತ್ತು ಅಂತ ತಿನ್ನೋದಕ್ಕಿಂತ 1 ಸರ್ವಲ್ ತೊಗೊಂಡು ಅಚ್ಚುಕಟ್ಟಾಗಿ ಕೆಳಗೆ ಕೂತ್ಕೊಂಡು ನಿಧಾನಕ್ಕೆ ಚೂ ಮಾಡಿ ತಿನ್ನಬೇಕು. ಎಸ್, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಅಟ್ಲೀಸ್ಟ್ ದಿನದಲ್ಲಿ 1 ಹೊತ್ತಾದರೂ ನೆಲದ ಮೇಲೆ ಕೂತ್ಕೊಂಡು ತಿನ್ನಬೇಕು. ಎಗೇನ್ ನೆಲದ ಮೇಲೆ ಕಾಲು ಮಡಚಿ ತಿನ್ನೋದನ್ನ ಹಳುಬ್ರು ತುಂಬ ಚೆನ್ನಾಗಿ ಅದನ್ನು ಸ್ಟ್ರೆಸ್ಫುಲ್ಲಾಗಿ ಅದನ್ನು ಚೆನ್ನಾಗಿ ಅದೇ ಥರನೇ ಫಾಲೋ ಮಾಡ್ತಾ ಇದ್ದಿದ್ದು. ಈಗ ನಾವೇನೇನೋ ಫ್ಯಾನ್ಸಿಯಾಗಿ ಮಾಡ್ಕೊಂಡಿದ್ದೀವಿ. ನನಗೂ ಗೊತ್ತಿರಲಿಲ್ಲ ಇದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಅಂತ. ನಾನು 1 ಹೊತ್ತಾದರೂ ದಿನದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಕ್ಲೀನಾಗೆ ಊಟ ಮಾಡೋದಕ್ಕೆ ಐ ಟ್ರೈ. ಬಿಕಾಸ್ ಆ್ಯಸ್ ಎ ಮದರ್ ನಾವು ತುಂಬ ಹರಿಬರಿಯಲ್ಲಿ ಹೇಗೋ ಒಂದು ತಿಂತಾ ಇರ್ತೀವಿ. ಬಟ್ ಆದಷ್ಟು ನಿಧಾನಕ್ಕೆ ಕೂತ್ಕೊಂಡು ತಿನ್ನೋ, ಆವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹೊತ್ತು ತಿನ್ನೋದ್ರಿಂದ ನಮ್ಮ ಬಾಡಿ ಚೆನ್ನಾಗದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಡಯಟ್ ಅಂತ ಬಂದಾಗ ಆಬ್ವಿಯಸ್ಲಿ ವಾಟರ್ ಇಂಟೇಕ್ ಬಗ್ಗೆ ನಾನು ಮಾತಾಡಲೇಬೇಕು. ಎವ್ರಿಬಡಿ ನೋಸ್ ಎಷ್ಟು ಅದರದ್ದು ಇಂಪಾರ್ಟೆನ್ಸ್ ಅಂತ. ಬಟ್ ಒಂದು ಹೇಳ್ತೀನಿ, ನೀರು ಯಾವಾಗ ಕುಡಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಫೋರ್ ಫುಡ್ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟು. ಆವಾಗ ಸ್ವಲ್ಪ ಹೊಟ್ಟೆಯಲ್ಲಿ ಆ ಸ್ಪೇಸ್ ವಾಟರ್ ತೊಗೊಳುತ್ತೆ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ನೀವು ಊಟ ಮಾಡ್ತೀರಾ, ಅಗೇನ್ ಡೈಜೆಷನ್ಗೂ ಈಸಿ, ಯು ಫೀಲ್ ಲೈಟ್, ಯು ವಿಲ್ ನಾಟ್ ಫೀಲ್ ಬ್ಲೋಟಿಂಗ್, ಯು ವಿಲ್ ಫೀಲ್ ಎನರ್ಜೈಸ್ಡ್. ಸೊ ವಾಟರ್ ಇಂಟೇಕು ಬಿಫೋರ್ ಫುಡ್ ಆಗಿರಬೇಕು. ಇವಾಗ ತಿಂದ ತಕ್ಷಣ ನಾನು 1 ಲೋಟ ನೀರು ಕುಡಿತೀನಿ ಅಂದರೆ ಅಗೇನ್ ಅದು ತಪ್ಪು. ಊಟ ಆದಮೇಲೆ ನೀವು ನೀರು ಕುಡಿಬೇಕು ಅಂದರೆ ಮಿನಿಮಮ್ ½ ಅನ್ ಅವರ್ ಆದರೂ ಗ್ಯಾಪ್ ಕೊಡಿ ನೀರು ನೆಕ್ಸ್ಟ್ ಕುಡಿಬೇಕು ಅಂತಂದರೆ. ಸೊ ನಿಧಾನಕ್ಕೆ ಊಟ ಮಾಡೋದ್ರಿಂದ ಅಗೇನ್ ಸಡನ್ನಾಗಿ ನೀರು ಕುಡಿಬೇಕು, ಬಾಯಾರಿಕೆ ಆಗುತ್ತೆ ಅನ್ನೋದು ಇರೋದಿಲ್ಲ. ಸೊ ವಾಟರ್ ಇಂಟೇಕು ಇಂಪಾರ್ಟೆಂಟು, ಬಟ್ ದ ಟೈಮಿಂಗ್ ಆಫ್ ವಾಟರ್ ಇಂಟೇಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ವೆಯ್ಟ್ ಲೂಸ್ ಅಂತಂದರೆ ಡಯಟ್ ಪ್ಲೇಸ್ ಎ ಮೇನ್ ರೋಲ್. ಅದ್ರ ಜೊತೆಗೆ ಎಕ್ಸಸೈಸು ಸ್ವಲ್ಪ ಬೇಕು. ಪೋಸ್ಟ್ ಡೆಲಿವರಿ ನಿಮ್ಮ ಬಾಡಿ, ನೀವು ಡಾಕ್ಟರ್ನ ಕೇಳಿ. ಇಫ್ ಯು ಸಿ ಸೆಕ್ಷನ್ 1-3 ತಿಂಗಳಾದರೂ ಮಿನಿಮಮ್ ಗ್ಯಾಪ್ ಕೊಡಬೇಕಾಗುತ್ತೆ. ನಾರ್ಮಲ್ ಡೆಲಿವರಿಲಿ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ, ನಿಮ್ಮ ಬಾಡಿ ಎಷ್ಟು ಬೇಕು ಹೀಲ್ ಆಯಿತು ಅನ್ನೋದ್ರ ಮೇಲೆ. ಬಟ್ ಮನೆಯಲ್ಲೇ ಒಂದು ಸ್ವಲ್ಪ ವಾಕ್ ಮಾಡೋದು ಕಲೀರಿ, ಚೆನ್ನಾಗಿ ಒಂಥರ ಆ್ಯಕ್ಟಿವ್ ಆಗಿರೋದು. ಡಯಟಲ್ಲಿ ವೆಯ್ಟ್ ಲೂಸ್ ಮಾಡಿದ್ರೆ ವೆಯ್ಟ್ ಲೂಸ್ ಆಗುತ್ತೆ, ಬಟ್ ಬಾಡಿ ಟೋನಪ್ ಆಗಲ್ಲ. ಟೋನಪ್ ಆಗಬೇಕು. ಸ್ಟೊಮಕ್ ಏರಿಯಾದಲ್ಲಿ ನಮ್ಮ ಸ್ಕಿನ್ ತುಂಬ ಬಲ್ಜ್ ಔಟ್ ಆಗೋಗಿರುತ್ತೆ ಆ್ಯಂಡ್ ತುಂಬ ಸ್ಕ್ವಿಷಿಯಾಗಿ ಆಗೋಗಿರುತ್ತೆ. ಸೊ ಟು ಮೇಕ್ ದಟ್ ಟೋನ್ ಅಪ್, ಎಸ್ ವಿ ನೀಡ್ ಟು ವರ್ಕ್ಔಟ್, ಈದರ್ ವಾಕಿಂಗ್ ಆರ್ ಎಕ್ಸಸೈಸ್. ನಾನು ಜಿಮ್ಗೆ ಹೋಗಿ ಆ ಥರ ಹೇಳಲ್ಲ, ಮನೇಲೇ ಒಂದು ನಾರ್ಮಲ್ ಸಣ್ಣ ಪುಟ್ಟ ವರ್ಕೌಟ್ ಮಾಡ್ಕೊಳ್ಳೋದು, ಜಸ್ಟ್ ಟೋನ್ ಅಪ್ ದ ಬಾಡಿ. ಟೋನ್ ಅಪ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯು ನೀಡ್ ಟು ಎಕ್ಸಸೈಸ್. ಬರೀ ಡಯಟಿಂದ ವೆಯ್ಟ್ ಲೂಸ್ ಮಾಡಿದ್ರೆ ಟೋನ್ ಅಪ್ ಆಗಲ್ಲ.
ಆ್ಯಂಡ್ ನೀವು ಪ್ರೀ ಪ್ರೆಗ್ನೆನ್ಸಿ ನಿಮ್ಮ ಸ್ಟೊಮಕ್ ಇರೋ ಹಾಗೆ ಎಸ್ ಇಟ್ ವಿಲ್ ನೆವರ್ ಲುಕ್ ದ ಸೇಮ್. ಸೊ ಆ ಥರ ಕಾಣಬೇಕು ಅಂತಂದರೆ ಯು ನೀಡ್ ಟು ಎಕ್ಸಸೈಸ್ ಸೊ ದಟ್ ಬಾಡಿ ವಿಲ್ ಟೋನ್ ಅಪ್. ಆಮೇಲೆ ಆ ಮಸಲ್ಸ್ ಅದ್ರದ್ದು ಪ್ರೀ ಪೊಸಿಷನ್ ಹೇಗಿತ್ತೋ ಅದೇ ಪೊಸಿಷನ್ಗೆ ಹೋಗುತ್ತೆ. ಅವಾಗ ಯು ಲುಕ್ ದ ಸೇಮ್ ಲೈಕ್ ಪ್ರೀ ಪ್ರೆಗ್ನೆನ್ಸಿಲಿ ಹೇಗಿದ್ರು ಹಾಗೆ. ಎಕ್ಸಸೈಸ್ ಅಂತ ಬಂದಾಗ ಇನ್ನೊಂದು ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗಂತೂ ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ ಇದೆ ಅದಕ್ಕೋಸ್ಕರನೇ ಎಕ್ಸಸೈಸ್ ಮಾಡೋದು. ಸೊ ಯು ಕ್ಯಾನ್ ಆ್ಯಪ್ ಫಾರ್ ದಟ್. ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಯೂಟ್ಯೂಬಲ್ಲಿ. ಇಲ್ಲಾಂದರೆ ನೀವು ಯಾರಾದರೂ ಟ್ರೈನರ್ನ ನೀವು ಹೈಯರ್ ಮಾಡ್ಬೋದು, ಇಲ್ಲಾಂದರೆ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು ವೇಸ್ಟ್ ಬ್ಯಾಂಡ್. ವೇಸ್ಟ್ ಬ್ಯಾಂಡು ಟ್ರೆಡಿಷ್ನಲ್ ಟೈಪ್ ಆಫ್ ಸ್ಯಾರಿ ಹೇಗೆ ಟೈ ಮಾಡ್ತಾರೆ, ಅದು ಹೇಗೆ ಹೆಲ್ಪ್ ಆಗುತ್ತೆ, ವೆದರ್ ಇಟ್ ವಿಲ್ ಹೆಲ್ಪ್ ಆರ್ ನಾಟ್, ಇದ್ರ ಬಗ್ಗೆ ಕೇಳೋದು ಅಂತಂದರೆ, ಏನಕ್ಕೆ ಹೊಟ್ಟೆಗೆ ಬಟ್ಟೆ ಕಟ್ತಾ ಇದ್ದಿದ್ದು ಮುಂಚೆ ಸ್ಯಾರಿ ಕಟ್ತಾ ಇದ್ದಿದ್ದು ಅಥವಾ ಇವಾಗ ವೇಸ್ಟ್ ಬ್ಯಾಂಡ್ಸ್ ಎಲ್ಲ ಸಿಗುತ್ತೆ, ಅವೈಲಬಲ್ ಇದೆ. ಏನಕ್ಕೆ ರೀಸನ್ನು ಅಂತಂದರೆ, ಫಸ್ಟ್ ಆಫ್ ಆಲ್ ಆಫ್ಟರ್ ಡೆಲಿವರಿ ಅದು ನಮಗೆ ಕಟ್ಟೋದು ಏನಕ್ಕೆ ಅಂತಂದರೆ ಜಸ್ಟು ನಮಗೆ ಬ್ಯಾಕ್ಗೆ ನಮ್ಮ ಸ್ಪೈನಲ್ ಕಾರ್ಡ್ಗೆ ಚೆನ್ನಾಗಿ ಸಪೋರ್ಟ್ ಸಿಗಲಿ ಅಂತ. ಬಿಕಾಸ್ ಡೆಲಿವರಿ ಇಸ್ ನೋ ಜೋಕ್, ಲೇಬರ್ ಇಸ್ ನೋ ಜೋಕ್, ಯುವರ್ ಬಾಡಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಹೀಗೆ ಸೊ ಮಗುಗೆ ಡೆಲಿವರಿ ಮಾಡಿದ್ಮೇಲೆ ನೀವು ಎದ್ದು ಕೂತ್ಕೊಂಡು ಆರಾಮಾಗಿ ಮಗುನ ಫೀಡ್ ಮಾಡಬೇಕು, ಆ ಎನರ್ಜಿ ಬೇಕು, ಆ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ದ ಮೇನ್ ಬಿಗ್ ರೀಸನ್ ವೇಸ್ಟ್ ಬ್ಯಾಂಡು ಅಥವಾ ಟ್ರೆಡಿಷ್ನಲ್ ಟೈಪ್ ಆಫ್ ಸ್ಯಾರಿ ಏನಕ್ಕೆ ಕಟ್ತಾರೆ ಅಂದರೆ ಜಸ್ಟ್ ಟು ಗಿವ್ ಯು ದ ಸಪೋರ್ಟ್ ಫಾರ್ ಯುವರ್ ಬ್ಯಾಕ್. ಆಮೇಲೆ ಅದು ಕಟ್ಟೋದ್ರಿಂದ ಹೊಟ್ಟೆ ಶ್ರಿಂಕ್ ಆಗುತ್ತೆ ಅನ್ನೋದು ಅಗೇನ್ ಅದು ಇನ್ನೊಂದು ರೀಸನ್ ನಾನು ಕಂಡುಹಿಡ್ಕೊಂಡಿದ್ದು ವಿತ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ದ ಹೆಲ್ಪ್ ಆಫ್ ರಿಸರ್ಚ್ ಅಂತಂದರೆ, ಹೊಟ್ಟೆ ನಿಮಗೆ ಮಸಲ್ಗೆ ಗೊತ್ತಿರಲ್ಲ, ಮಸಲ್ಗೆ ಮರ್ತೋಗಿರುತ್ತೆ, ಸ್ಟಮಕ್ ಮಸಲ್, ಯುಟಿರಸ್ ಮಸಲ್ಗೆ, ದಟ್ ಅದು ಇಟ್ ಶುಡ್ ಶ್ರಿಂಕ್ ಬ್ಯಾಕ್ ಅಂತ. ನ್ಯಾಚುರಲಿ ಶ್ರಿಂಕ್ ಬ್ಯಾಕ್ ಆಗುತ್ತೆ ಅದಾಗದೇನೆ. ವೆದರ್ ನೀವು ಕಟ್ಟಲಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಅದು ಶ್ರಿಂಕ್ ಬ್ಯಾಕ್ ಆಗುತ್ತೆ. ಬಟ್ ಎಷ್ಟು ಬಲ್ಜೌಟ್ ಆಗಿರುತ್ತೆ ಅಂತಂದರೆ, ಆಮೇಲೆ ಸ್ಕಿನ್ ಎಷ್ಟು ಲೂಸ್ ಆಗಿರುತ್ತೆ ಅಂತಂದರೆ ನಾರ್ಮಲ್ ಪೊಸಿಷನ್ಗೆ ಹೋಗೋಷ್ಟು ಮರ್ತೋಗುತ್ತೆ. ಇವಾಗ ಸಪೋಸ್ ಹೀಗಿತ್ತು ಅಂತಂದರೆ, ಇಲ್ಲಿವರೆಗೂ ನಿಮ್ಮದು ಬಾಡಿ ಸ್ಟ್ರೆಚ್ ಆಗಿತ್ತು ನಿಮ್ಮ ಹೊಟ್ಟೆ ಅಂತಂದರೆ ಮಗು ಇದ್ದಾಗ, ಸೊ ಅರ್ಧಕ್ಕರ್ಧ ಅದು ತಂತಾನೆ ನ್ಯಾಚುರಲಿ ಹೊಟ್ಟೋಗುತ್ತೆ. ಬಟ್ ಇನ್ನರ್ಧ ಇದೆಯಲ್ಲ, ಅದಕ್ಕೆ ನೀವು ಮಸಲ್ಗೆ ನೆನ್ಪು ಮಾಡಬೇಕು. ಹೇಗೆ ನೆನ್ಪು ಮಾಡೋದು, ನೀನು ವಾಪಸ್ ಹೋಗಬೇಕು ಅಂತ. ಇವಾಗ ಸಪೋಸ್ ಮಸಲ್ ಮೆಮೊರಿ ಅಂತ ಹೇಳ್ತಾರೆ ಈ ವರ್ಕೌಟ್ ಮಾಡುವಾಗ ಜಿಮ್ಮಲ್ಲಿ ಎಲ್ಲ. ಆ ಮಸಲ್ ಮೆಮೊರಿ, ಮಸಲ್ಗೆ ನೆನ್ಪು ಮಾಡಬೇಕು, ಅದಕ್ಕೆ ಮೆಮೊರಿ ಇರುತ್ತೆ. ಜಸ್ಟ್ ಯೂನಿಟ್ ಟು ಒಂದು ಸ್ವಲ್ಪ ನೆನ್ಪು ಮಾಡಬೇಕು. ಹೇಗೆ ಮಾಡೋದು, ನನಗೆ ಈ ಸತಿ ನನ್ನ ಗೈನಿಕ್ ನನಗೆ ಒಂದು 2ನೇ ಸತಿ ನಾನು ಡೆಲಿವರಿ ಮಾಡಿದ್ಮೇಲೆ ನನಗೆ ಒಂದು ಐಡಿಯಾ ಹೇಳಿದರು. ಹೊಟ್ಟೆನ ಆದಷ್ಟು ಅಂತ ಉಸಿರಿಟ್ಕೊಂಡು ಹೊಟ್ಟೆನ ಒಳಗೆ ಎಳ್ಕೊಂಡಾಗ ಹೇಗೆ ಹೊಟ್ಟೆ ಇರುತ್ತೋ ಆ ಥರ ಸ್ವಲ್ಪ ಹೊತ್ತು ಇಟ್ಕೋ, ಆದಷ್ಟು ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆಫನ್ನಾಗಿ ದಿನದಲ್ಲಿ ಅಂತ. ಆಮೇಲೆ ಇದ್ಯಾಕೆ ಹೀಗೆ ಹೇಳ್ತಾರಲ್ಲ ಅಂತ ಹೀಗೆ ನಾನು ರಿಸರ್ಚ್ ಮಾಡುವಾಗ ಆವಾಗ ನನಗೆ ಗೊತ್ತಾಯಿತು, ಆ ಥರ ಇಟ್ಕೊಳ್ಳೋದು ನಾವು ಮರ್ತೋಗ್ತೀವಲ್ಲ, ಉಸಿರಿಟ್ಕೊಂಡು ಆ ಮಸಲ್ಗೆ ನಾವು ನೆನ್ಪು ಮಾಡೋದಕ್ಕೆ, ಇದು ನಿಮ್ಮದು ನಾರ್ಮಲ್ ಪೊಸಿಷನ್ ಅಂತ ಹೇಳೋದಕ್ಕೆ ನಾವು ಮರ್ತೋಗ್ತೀವಲ್ಲ, ಅದಕ್ಕೆ ಅದು ಆರ್ಟಿಫಿಷಿಯಲಿ ನಮಗೆ ಅದು ಹೊಟ್ಟೆ ಟೈಟಾಗಿ ಬಟ್ಟೆ ಕಟ್ಟೋದು ಅಥವಾ ವೇಸ್ಟ್ ಬ್ಯಾಂಡ್ನ ಟೈಟಾಗಿ ಹಾಕೋದ್ರಿಂದ ಇಂಡೈರೆಕ್ಟಾಗಿ ನಾವು ನೆನ್ಪು ಮಾಡ್ದಂಗೆ ಅದು ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ಸ್ಟಮಕ್ ಮತ್ತೆ ಅಷ್ಟು ಕಟ್ಟದಾಗ ಎಷ್ಟು ಹೊಟ್ಟೆ ಒಳಗೋಗುತ್ತೋ ಅಷ್ಟು ಶ್ರಿಂಕ್ ಆಗುತ್ತೆ ಅನ್ನೋ ಇದು ಕಾನ್ಸೆಪ್ಟು. ಬಟ್ ಎಗೈನ್ ನೀವೇ ಅದನ್ನು ಏನು ಕಟ್ಟದಲ್ಲೇ ಜಸ್ಟ್ ಇವಾಗ ಉಸಿರು, ಇವಾಗ ಸಪೋಸ್ ಇಫ್ ಯು ಆರ್ ಪೂಪಿಂಗ್, ಆ ಟೈಮಲ್ಲಿ ನಿಮ್ಮದು ಹೊಟ್ಟೆನ ನೀವು ಎಷ್ಟು ಹೊಟ್ಟೆನ ಶ್ರಿಂಕ್ ಮಾಡ್ತೀರಾ ಆ ಥರ ಶ್ರಿಂಕ್ ಮಾಡಬೇಕು. ಉಸಿರು ಬಿಗಿ ಹಿಡಿದು ಹೊಟ್ಟೆನ ಒಳಗೆ ಎಳ್ಕೊಳ್ಬೇಕು. ಎಳ್ಕೊಂಡಾಗ ಅವಾಗ ಹೊಟ್ಟೆ ಎಷ್ಟು ಇರುತ್ತೋ ಆ ಥರನೇ ಆದಷ್ಟು ದಿನದಲ್ಲಿ ಒಂದಷ್ಟೊತ್ತು ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ದೇರ್ ಇಸ್ ನೋ ನೀಡ್ ಟು ಟೈ ವೇಸ್ಟ್ ಬ್ಯಾಂಡ್ ಅಥವಾ ಸ್ಯಾರಿ ಇದರ್. ಫಸ್ಟ್ ಟೈಮ್ ಅರೌಂಡಲ್ಲಿ ನನಗೂ ಹೊಟ್ಟೆಗೆ ಸ್ಯಾರಿ ಕಟ್ತಾ ಇದ್ದೆ. ಬಟ್ ಏನು ಪ್ರಾಬ್ಲಮ್ ಸ್ಯಾರಿ ಕಟ್ಟೋದು ಅಂದರೆ ಯು ನೀಡ್ ಅ ಹೆಲ್ಪ್, ವೆದರ್ ಯುವರ್ ಪಾರ್ಟ್ನರ್, ಇಲ್ಲಾಂದರೆ ನಿಮ್ಮ ಅಮ್ಮ, ನಿಮ್ಮ ಇನ್ಲಾಸ್, ಯಾರ ಹತ್ರನಾದರೂ ನೀವು ಹೆಲ್ಪ್ ತೊಗೊಳ್ಳೇಬೇಕಾಗುತ್ತೆ. ಅದು ನೀವೇ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಅಡ್ವಾನ್ಸ್ಡ್ ಆಗಿ ವೇಸ್ಟ್ ಬ್ಯಾಂಡ್ ಅಂತ ಇವಾಗೆಲ್ಲ ಬಂದಿದ್ದು. ಅಗೇನ್ ವೇಸ್ಟ್ ಬ್ಯಾಂಡ್ ಏನು ಇನ್ನೊಂದು ಪ್ರಾಬ್ಲಮ್ಮು ಈ ಕಟ್ಟೋದ್ರಲ್ಲಿ, ಸೀರೆ ಆಗಲಿ ವೇಸ್ಟ್ ಬ್ಯಾಂಡ್ ಆಗಲಿ ಅಂದರೆ, ಕೂತು ಎದ್ದು ಮಗುನ ಎತ್ಕೊತೀರಾ, ಮತ್ತೆ ಮಲಗ್ಸಕ್ಕೆ ಕೆಳಗೆ ಕೂತ್ಕೊತೀರಾ, ಎದ್ದು ಕೂತು ಈ ಥರ ಮಾಡ್ತಾ ಅದು ಕೆಳಗಡೆ ಇರೋದು ಆದಷ್ಟು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವೇಸ್ಟ್ ಬ್ಯಾಂಡ್ ಆಗಲಿ ಏನಾದರೂ ಆಗಲಿ. ಸೊ ಇಟ್ಸ್ ವೆರಿ ಅನ್ಕಂಫರ್ಟಬಲ್. ಮೋರ್ ಓವರ್ ಯಾವುದೇ ಬಟ್ಟೆ ಹಾಕ್ಕೊಳಕ್ಕೆ ಹೋದ್ರೂ ಒಂಥರ ಇಷ್ಟು ಅಗ್ಲ ಕಾಣ್ತಾ ಇರುತ್ತೆ, ಹೊರಗೆಲ್ಲೂ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಇದು ಸೆಕೆಂಡ್ ಟೈಮ್ ಅರೌಂಡಲ್ಲಿ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ದಿನ ಸ್ಯಾರಿ ಕಟ್ಟಕ್ಕೆ ಟ್ರೈ ಮಾಡಿದೆ, ಬಟ್ ನನಗೆ ಟೈಮೂ ಇರ್ತಿರ್ಲಿಲ್ಲ. ಮೋರ್ ಓವರ್ ನನಗೆ ಆ ಪೇಷನ್ಸೇ ಹೊಟ್ಟೋಯ್ತು, ಅದು ಮೇಲೆ ಬರೋದು ನನಗೆ ಇರಿಟೇಟ್ ಮಾಡ್ತಾಯಿತ್ತು. ಸೊ ರಿಸರ್ಚ್ ಮಾಡಿ ಡಾಕ್ಟರ್ ಹೇಳಿದ್ನು ಎಲ್ಲ ಕೇಳಿದ್ಮೇಲೆ ಆ ಉಸಿರನ್ನ ಆದಷ್ಟು ಅಂತ ಮಾಡಿ ಹೊಟ್ಟೆನ ಒಳಗೆ ಎಳ್ಕೊಂಡು ಇಟ್ಕೊತೀನಿ. ಲೈಕ್ ವೆನ್ ಯು ಆರ್ ಪೂಪಿಂಗ್, ಇಟ್ಸ್ ಎನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್.
ಸೊ ಆ ಥರ ಇಟ್ಕೊಳ್ಳೋದ್ರಿಂದ ಎಗೇನ್ ನೀವು ಮಸಲ್ಗೆ ಯುಟಿರಸ್ ಮಸಲ್ಗೆ ನೆನ್ಪು ಮಾಡ್ತೀರಾ ದಟ್ ನೀನು ಆ ಥರ ಹೋಗಬೇಕು, ಇನ್ನೂ ಅಷ್ಟು ಹೋಗೋ ಕೆಪಾಸಿಟಿ ಇದೆ, ವಾಪಸ್ ಹೋಗೋ ಕೆಪಾಸಿಟಿ ಇದೆ ನಿನಗೆ ಅಂತ. ಆ್ಯಂಡ್ ಈವೆನ್ಚುಯಲಿ ಯುಲ್ ಗೆಟ್ ದಟ್. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ವಾಟ್ ವರ್ಕ್ಸ್ ಫಾರ್ ಮೀ ಫಸ್ಟ್ ಟೈಮ್ ಅರೌಂಡಲ್ಲಿ. ಈ ಸತಿ ಏನು ವರ್ಕ್ ಆಗ್ತಾ ಇದೆ ಅಂತ. ಅಟ್ ದ ಸೇಮ್ ಟೈಮ್ ಇನ್ನೊಂದು ನಾನು ಡಿಫ್ರೆನ್ಸ್ ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಟೈಮ್ ಅರೌಂಡಲ್ಲಿ ವೆನ್ ವಿಹಾನ್ ಹುಟ್ಟಿದಾಗ ಏನು ಟ್ರೆಡಿಷ್ನಲ್ ಬಾಣಂತನ ಅಂತ ನಾನು ಏನು ಫಾಲೋ ಮಾಡಿದ್ದೆ ಆವಾಗ ಅಮ್ಮ ಮಾಡಿಸಿದ್ದು. ಎಸ್, ಐ ಲಾಸ್ಟ್ ವೆಯ್ಟ್ ಇಮ್ಮಿಡಿಯೇಟ್ಲಿ. ಐ ಲಾಸ್ಟ್ ವೆಯ್ಟ್ ಟೈಮ್. ವಾವ್, ಇಷ್ಟು ಬೇಗ ಲೂಸ್ ಆಯಿತಾ ಅಂತ ನನಗೂ ಅವಾಗ ಹಂಗೆ ಅನಿಸಿತ್ತು. ಬಟ್ ಐ ವಾಸ್ ಅನ್ಹೆಲ್ದಿ. ಡಾಕ್ಟರ್ ನನ್ನ 11th ಡೇ ಆದಮೇಲೆ ನೋಡಿದ ತಕ್ಷಣ ಹೇಳಿದ್ರು, ಯು ಆರ್ ಲುಕಿಂಗ್ ಅನ್ಹೆಲ್ದಿ, ಯು ಆರ್ ನಾಟ್ ಲುಕಿಂಗ್ ಲೈಕ್ ಅ ಮದರ್. ಈಗ ಜಸ್ಟ್ ನೀನು ಡೆಲಿವರಿ ಮಾಡಿದ್ಯಾ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ, ಯು ಆರ್ ಲುಕಿಂಗ್ ವೆರಿ ಅನ್ಹೆಲ್ದಿ ಅಂತ ಅಂದರು. ಆವಾಗ ಐ ವಾಸ್ ಲೈಕ್ ಏನು ಅಂತ ಅನ್ನಿಸ್ತು. ಎಗೈನ್ ನನಗೆ ಒಂದು 1.5 month ಎಗೈನ್ 45 days ನಾನು ಆ ಬಾಣಂತನ ಮಾಡಿಸ್ಕೊಂಡೆ. ಆಮೇಲೆ ನನಗೆ ಅದು ಆಗಲಿಲ್ಲ. ನನಗೆ ಇಟ್ ವಾಸ್ ಡ್ರೈವಿಂಗ್ ಮಿ ಕ್ರೇಜಿ. ನನಗೆ ಆಗ್ತಾ ಇರಲಿಲ್ಲ. ಸೊ ನಾನು ಅಮ್ಮಂಗೆ ಹೇಳಿದೆ, ನೋ, ನನಗಿನ್ನು ಆಗೋದಿಲ್ಲ ಅಂತ. ಸೊ ಐ ಜಸ್ಟ್ ಲೆಫ್ಟ್ ದಟ್. ಆಮೇಲೆ ನಾರ್ಮಲಾಗಿ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ವೆಯ್ಟ್ ನಾನು ಇನ್ಕ್ರೀಸ್ ಆದೆ. ಏನಕ್ಕೆ ಅಂತಂದರೆ, ಬಾಡಿ ವೆಯ್ಟ್ ಯಾವಾಗಲೂ ಸ್ಟಡಿಯಾಗೆ ರೆಡ್ಯೂಸ್ ಆಗಬೇಕು. ಯಾವಾಗ ಸಡನ್ನಾಗಿ ವೆಯ್ಟ್ ಲೂಸ್ ಆಗ್ತೀರಾ ಆವಾಗ ಈಸಿಯಾಗಿ ಚಾನ್ಸಸ್ ಇರುತ್ತೆ ವೆಯ್ಟ್ ಟಪ್ ಅಂತ ನಿಮಗೆ ಅಪ್ ಆಗೋದಕ್ಕೆ, ಇನ್ಕ್ರೀಸ್ ಆಗೋದಕ್ಕೆ. ಮತ್ತೆ ಅದನ್ನು ಇವಾಗ ನಾನು ಥಾಲಿ ಎಲ್ಲ ಹೇಳಿದೆ, ಆ ಥರ ಊಟ ಮಾಡಿಕೊಂಡು ಆ ಥರ ಎಲ್ಲ ಮಾಡಿಕೊಂಡು ಮತ್ತೆ ರೆಡ್ಯೂಸ್ಡ್. ದಿಸ್ ಟೈಮ್ ಅರೌಂಡ್ ನಾನು ಬಾಣಂತನ ಅಂತ ನಾನೇನು ಫಾಲೋ ಮಾಡಲಿಲ್ಲ. ಐ ವಾಸ್ ನನಗೆ ಹಾಸ್ಪಿಟಲಲ್ಲೇ ನನಗೆ ಫುಡ್ಡೆಲ್ಲ ಆ ಥರ ನಾರ್ಮಲ್ ಫುಡ್ಡೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಏನು ಡಿಫ್ರೆನ್ಸು ಅಂತಂದರೆ, ಲಾಸ್ಟ್ ಟೈಮ್ ಮಾತ್ರ ಹೇಗೇಗೋ ನನ್ನ ಡಯೆಟ್ ಹೇಗೇಗೋ ಮಾಡಿದ್ದಕ್ಕೆ ಐ ಸಫರ್ಡ್ ಫ್ರಮ್ ಕಾನ್ಸ್ಟಿಪೇಷನ್. ಅದು ಫಾರ್ ಅರೌಂಡ್ 7 months ಪೋಸ್ಟ್ ಡೆಲಿವರಿ. 7 months ನಾನು ಸಫರ್ ಮಾಡಿದೆ. ಆಮೇಲೆ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ. ಆಮೇಲೆ ಅದನ್ನು ಸರಿ ಮಾಡ್ಕೊಂಡಿದ್ದು. ಸೊ ಈ ಸತಿ ನನಗೆ ಅದೇನು ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. ಬಿಕಾಸ್ ಐ ಆಮ್ ಹ್ಯಾವಿಂಗ್ ಅ ಟಾಡ್ಲರ್ ಆಲ್ರೆಡಿ. ಸೊ ನನ್ನ ಆ ಎನರ್ಜಿನ ನಾನು ಲೂಸ್ ಮಾಡೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಸೊ ನಾನು ನಾರ್ಮಲ್ ಫುಡ್ ತಿಂತಿದ್ದರಿಂದ ನಂದು ವೆಯ್ಟು ಸ್ಟಡಿಯಾಗಿ ಲೂಸ್ ಆಗೋಕ್ಕೆ ಸ್ಟಡಿಯಾಗಿ ರಿಡ್ಯೂಸ್ ಆಗ್ತಿರೋದ್ರಿಂದ ನಾನು ಏನೇ ತಿಂದರೂ ಪಟ್ ಅಂತ ನಾನು ಇನ್ಕ್ರೀಸ್ ಆಗೋದಿಲ್ಲ ಇನ್ನು. ಸೊ ಆ ಕಾನ್ಷಿಯಸ್ನೆಸ್ ನನ್ನ ಬಾಡಿಗೂ ಇದೆ. ಈವನ್ ಐ ಹ್ಯಾವ್ ದಟ್ ಕಾನ್ಷಿಯಸ್ನೆಸ್ ಇನ್ ಮೈಂಡ್. ಆ್ಯಂಡ್ ಪೋಸ್ಟ್ ಡೆಲಿವರಿ ವೆಯ್ಟ್ ಲಾಸ್ ಬಗ್ಗೆ ನಾನು ಇನ್ನೊಂದು ಹೇಳಬೇಕು. ಎಸ್, ಒಂದೊಂದು ಸತಿ ತುಂಬ ವಿ ಫೀಲ್ ಲೋ, ವಿ ಆರ್ ನಾಟ್ ಲುಕಿಂಗ್ ದ ಸೇಮ್ ಲೈಕ್ ಬಿಫೋರ್ ಅಂತ ಅನಿಸುತ್ತೆ. ಎಸ್, ಈವನ್ ನನಗೂ ಹಂಗೆ ಅನಿಸುತ್ತೆ. ಬಟ್ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ನೋಡಿರಿ, ಯುವರ್ ಬಾಡಿ ಹ್ಯಾಸ್ ಡನ್ ಆನ್ ಅಮೇಝಿಂಗ್ ಜಾಬ್. ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಿಕೊಂಡು ಸ್ಟಡಿಯಾಗಿ ವೆಯ್ಟ್ ಲೂಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಜಸ್ಟ್ ಇನ್ನೂ ಈಗ ಡೆಲಿವರಿ ಮಾಡಿರುತ್ತೆ 1 ತಿಂಗಳು 2 ತಿಂಗಳು, ಯಾಕೆ ವೈ ಆರ್ ಥಿಂಕಿಂಗ್ ಅಬೌಟ್ ಲೂಸಿಂಗ್ ವೆಯ್ಟ್? Just concentrate on yourself and your baby. Just 2-3 months give some time for your body just to heal up. ಆರಾಮಾಗಿ ಹೀಲ್ ಅಪ್ ಆಗೋಕ್ಕೆ ಬಿಡಿ, ಎನರ್ಜಿ ವಾಪಸ್ ಬರುತ್ತೆ. ಆಮೇಲೆ ಲೂಸ್ ಮಾಡೋದಕ್ಕೆ ಒಂದು ಬೇಬಿ ಸ್ಟೆಪ್ಸ್ನ ಇಡಿ. ನಾಟ್ ಲೈಕ್ ಪಟ್ ಅಂತ ಫಸ್ಟ್ ಫ್ಲೋರ್ಗೆ ಹತ್ತೀನಿ ಅಂತಂದರೆ ಡೆಫಿನೆಟ್ಲಿ ವೆಯ್ಟ್ ಮತ್ತೆ ವಾಪಸ್ ಬಂದೇ ಬರುತ್ತೆ. ಸೊ ಬೇಬಿ ಸ್ಟೆಪ್ಸ್ ಇಡಿ, ಆರಾಮಾಗಿ ವೆಯ್ಟ್ ಲೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ಸಿ ಯು.